ಸರಿಯಾದ ಪಾಠ ಕಲಿಸುವಂತಹ ಕೆಲಸ ಆಗಬೇಕು. ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಹೈವೋಲ್ಟೇಜ್ ಸಭೆ, ಉಭಯ ದೇಶಗಳ ಡಿಜಿಎಂಗಳ ಸಭೆಯಲ್ಲಿ ಫೈನಲ್ ಡಿಸಿಷನ್ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಇಂಡೋ ಪಾಕ್ ಎರಡನೇ ಸುತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತಾ ಭಾರತ. ಪಾಕಿಸ್ತಾನಕ್ಕೆ ವಿವಿಧ ಷರತ್ತುಗಳನ್ನು ವಿಧಿಸುತ್ತಾ ಭಾರತ. ಷರತ್ತುಗಳಿಗೆ ಪಾಕ್ ಒಪ್ಪದೆ ಇದ್ದಲ್ಲಿ ಮುಂದಿನ ನಡೆ ಏನಾಗಿರುತ್ತೆ ಭಾರತದ್ದು ಅಂತ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡುತ್ತಾ ಭಾರತ. ತೀವ್ರ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಈ ಒಂದು ಹೈ ವೋಲ್ಟೇಜ್ ಸಭೆ. ಸರಿಯಾದಂತಹ ಪೆಟ್ಟನ್ನ ಕೊಡ್ಲೇಬೇಕಾಗಿದೆ ಪಾಕಿಸ್ತಾನಕ್ಕೆ, ಷರತ್ತುಗಳನ್ನ ವಿಧಿಸಲೇಬೇಕಾಗಿದೆ. ಯಾಕಂತಂದ್ರೆ ಷರತ್ತನ್ನ ವಿಧಿಸಲಿಲ್ಲ ಅಂತಂದ್ರೆ ಕೇಳೋದಿಲ್ಲ ಪಾಕಿಸ್ತಾನ, ಯಾರ ಮಾತನ್ನೂ ಕೇಳೋದಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ನಿಲ್ಲುತ್ತಾ ನಿಲ್ಲಲ್ವಾ ಅನ್ನೋದು ಎಷ್ಟೋ ಜನರ ಪ್ರಶ್ನೆಯಾಗಿದೆ. ಇದು ನಿಲ್ಲೋದಿಲ್ಲ. ಭಾರತದ ಹೊಡೆತಕ್ಕೆ ಬೆದರಿ ತೆಪ್ಪಗಾಗಿದೆ ಪಾಕ್. ಆದರೆ ಗಡಿಯಲ್ಲಿ ಕದನ ವಿರಾಮ ಆದರೂ ಕೂಡ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ. ಗಡಿ ತಂಟೆ ನಿಲ್ಲಿಸಿದ ಪಾಕ್ ಸದ್ಯಕ್ಕೆ ನಿಲ್ಲಿಸಿದೆ. ಬಟ್ ಆದರೆ ಕುತಂತ್ರಿ ಬುದ್ಧಿಯನ್ನು ಯಾವಾಗ ತೋರಿಸುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಕದನ ವಿರಾಮಕ್ಕೆ ಏನು ಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪಾಕ್ ಸೇನೆಯ ಕೇಂದ್ರ ಕಚೇರಿ ಇರುವಂತಹ ರಾವಲ್ಪಿಂಡಿಯ ಮೇಲೂ ಭಾರತ ದಾಳಿಯನ್ನ ಮಾಡಿತ್ತು. ಒಂದು ದಾಳಿ ಅಂತೂ ಆ ದೇಶದ ಸೇನಾ ಮುಖ್ಯಸ್ಥರ ಮನೆಯಿಂದ 10 ಕಿಲೋಮೀಟರ್ ದೂರದವರೆಗೂ ಕೂಡ ಹೋಗಿತ್ತು. ಜೊತೆಗೆ ಪಾಕ್ ಅಣ್ವಸ್ತ್ರ ನಿರ್ವಹಣೆಯ ಕಮಾಂಡ್ ಕೇಂದ್ರದ ಸನಿಹದಲ್ಲೇ ಇದೆ. ತಾನು ಅಣ್ವಸ್ತ್ರಗಳನ್ನ ರಹಸ್ಯವಾಗಿ ಇಟ್ಟಿರುವಂತಹ ಕಿರಾನ ಬೆಟ್ಟಕ್ಕೂ ಕೂಡ ಭಾರತ ಮುಂದಿನ ಹಂತದಲ್ಲಿ ದಾಳಿಯನ್ನ ಮಾಡಬಹುದು. ಇದರಿಂದ ಬೆಚ್ಚಿದಂತಹ ಪಾಕ್ ಕದನ ವಿರಾಮಕ್ಕಾಗಿ ಅಮೆರಿಕವನ್ನ ಅಂಗಲಾಚಿತು. ಅಮೆರಿಕ ಭಾರತದ ಮೇಲೆ ಒತ್ತಡವನ್ನ ಕೂಡ ಹೇರಿತ್ತು. ಸೊ ಹಾಗಾಗಿ ಇವತ್ತು ಎರಡೂ ಉಭಯ ದೇಶಗಳ ಡಿಜಿಎಂಗಳ ಹೈವೋಲ್ಟೇಜ್ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಈ ಒಂದು ಸಭೆಯಲ್ಲಿ ಏನು ನಿರ್ಣಯವನ್ನ ಕೂಡ ಕೈಗೊಳ್ತಾರೆ, ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಹೈವೋಲ್ಟೇಜ್ ಸಭೆ ಇದು. ಉಭಯ ದೇಶಗಳ ನಡುವೆ ಏನೆಲ್ಲ ಮಾತುಕತೆ ಆಗಬಹುದು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ ಕೇಸ್ ಭಾರತದ ಮಾತುಗಳನ್ನ ಕೇಳಿಲ್ಲ ಅಂತಂದ್ರೆ ಮುಂದೆ ಏನಾಗಬಹುದು ಅನ್ನೋದು ಒಂದು ಪ್ರಶ್ನೆ. ಇಂಡೋ ಪಾಕ್ ಎರಡನೇ ಸುತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಾ? ಈ ಒಂದು ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನ ವಿಧಿಸುವಂತಹ ಒಂದಷ್ಟು ಪ್ಲಾನ್ಗಳು ಕೂಡ ಮಾಡಿಕೊಂಡಿದೆ ಭಾರತ. ಮೊದಲು ಪ್ಲಾನ್ ಏನೇ ಇದ್ರೂ ಕೂಡ ಉಗ್ರರನ್ನ ಮಟಾಶ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಉಗ್ರರನ್ನ ಉಳಿಸುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಸೊ ನುಗ್ಗಿ ಹೊಡೆದಿದ್ದೇವೆ, ಪಹಲ್ಗಾಮ್ ಉಗ್ರ ದಾಳಿಗೆ ತಕ್ಕ ಪ್ರತೀಕಾರ ಕೂಡ ತೀರಿಸಿಕೊಳ್ಳಲಾಗಿದೆ. ಪಾಕಿಸ್ತಾನ ಸೇನೆಯ ಮುಖ್ಯ ಕಚೇರಿ ಇರುವ ರಾವಲ್ಪಿಂಡಿ ಮೇಲೂ ಕೂಡ ನುಗ್ಗಿ ಹೊಡೆಯುವ ಮೂಲಕ ಭಾರತ ತನ್ನ ಸೇನಾ ಸಾಮರ್ಥ್ಯವನ್ನ ತೋರಿಸಿಕೊಟ್ಟಿದೆ. ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.